ಸಿಂಗಾಪುರದಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಆಯೋಜಿಸಲಿರುವ ವಿಶ್ವ ಕನ್ನಡ ಹಬ್ಬದ ಪೂರ್ವಭಾವಿ ಸಿದ್ಧತೆ ಹಾಗೂ ಪತ್ರಿಕಾಗೋಷ್ಠಿ ನಡೆಸಲು ಅಧ್ಯಕ್ಷರಾದ ಶಿವಕುಮಾರ್ ನಾಗರನವಿಲೆ ಅವರು ಇತ್ತೀಚೆಗೆ ಸಿಂಗಾಪುರಕ್ಕೆ ಭೇಟಿ ನೀಡಿ ಅಲ್ಲಿನ ಸಿಂಗಾಪುರ ಕನ್ನಡ ಸಂಘದ ಅಧ್ಯಕ್ಷ ವೆಂಕಟರತ್ನಯ್ಯ ಹಾಗೂ ಉಪಾಧ್ಯಕ್ಷ ಶಿವಕುಮಾರ್ ಅವರೊಂದಿಗೆ ವಿಶ್ವ ಕನ್ನಡ ಹಬ್ಬದ ಕುರಿತು ಸುದೀರ್ಘ ಚರ್ಚೆ ನಡೆಸಿ ಮಹತ್ತರ ತೀರ್ಮಾನಗಳನ್ನು ಕೈಗೊಳ್ಳಲಾಯಿತು. ಕನ್ನಡ ನಾಡು ನುಡಿಗಾಗಿ ಸೇವೆ ಸಲ್ಲಿಸಿರುವ ಸಾಧಕರಿಗೆ ವಿಶ್ವಮಾನ್ಯ ಪ್ರಶಸ್ತಿ ನೀಡೋ ಕುರಿತು ತಿಳಿಸಲಾಯಿತು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಸಂಪೂರ್ಣ ಯಶಸ್ವಿಗೆ ಸಿಂಗಾಪುರ ಕನ್ನಡ ಸಂಘದೊಂದಿಗೆ ಒಪ್ಪಂದದ ಮೂಲಕ ಕಾರ್ಯಕ್ರಮ ಸಂಪೂರ್ಣ ಯಶಸ್ವಿಗೆ ಅಧ್ಯಕ್ಷರಿಬ್ಬರು ಸಹಿ ಮಾಡಿದ್ರು. ಸಭೆಯಲ್ಲಿ ಭಾಗವಹಿಸಿದ ಕನ್ನಡ ಸಂಘದ ಪದಾಧಿಕಾರಿಗಳು ಕನ್ನಡ ಬಾವುಟವನ್ನು ಹಿಡಿದು ಬೆಂಬಲ ಸೂಚಿಸಿದರು. ಹಾಗೇನೆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕನ್ನಡ ತಾಯಿಯ ಸೇವೆಗೆ ತನು ಮನ ಅರ್ಪಿಸಿ ದುಡಿಯೋದಾಗಿ ಅಧ್ಯಕ್ಷರಿಗೆ ತಿಳಿಸಿದರು. ನಂತರ ಸ್ಥಳ ವೀಕ್ಷಣೆ ಹಾಗೂ ಸಭಾಂಗಣ ವೀಕ್ಷಿಸಿ ಕಾರ್ಯಕ್ರಮದ ಸ್ಥಳ ನಿಗದಿ ಮಾಡಲಾಯಿತು. ಅಧ್ಯಕ್ಷರು ಸಿಂಗಾಪುರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿ ಕಾರ್ಯಕ್ರಮದ ಉದ್ದೇಶ ಹಾಗೂ ರೂಪುರೇಷೆಗಳನ್ನು ತಿಳಿಸಿದರು. ವಿಶ್ವ ಕನ್ನಡ ಹಬ್ಬದ ಮೂಲ ಧ್ಯೇಯ ಅನಿವಾಸಿ ಕನ್ನಡಿಗರ ಹಾಗೂ ಮೂಲ ಕನ್ನಡಿಗರ ಹೃದಯ ಬೆಸೆಯುವುದು ಹಾಗೂ ನಾಡಿನ ಭಾಷಾ ಪರಂಪರೆಯನ್ನು ವಿಶ್ವಕ್ಕೆ ತಿಳಿಸುವುದಾಗಿದೆ. ಈ ಕಾರ್ಯಕ್ರಮಕ್ಕೆ ಸಿಂಗಾಪುರದ ಕನ್ನಡಿಗರ ಸಹಕಾರ ಅಗತ್ಯವಾಗಿದ್ದು ಕನ್ನಡ ಹಬ್ಬಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ವಿಶ್ವ ಕನ್ನಡ ಹಬ್ಬದ ಪದಾಧಿಕಾರಿಗಳಾದ ಸುನೀಲ್ ರಜತ್ ಹಾಗೂ ಸಿಂಗಾಪುರ ಕನ್ನಡ ಸಂಘದ ಪದಾಧಿಕಾರಿಗಳಾದ ಸುದೀಪ್ ಪೆರಡೂರ್, ಲಕ್ಷ್ಮೀಶ್ರೀ, ರಮ್ಯಾ ಎಸ್ವೈ, ಶ್ರೀನಿವಾಸ್ ಕೆಜೆ, ಶ್ರೀಕಾಂತ್ ಪುರುಷೋತ್ತಮ್, ನಿಖಿತಾ ಪ್ರಸಾದ್ ಮುಂತಾದವರು ಉಪಸ್ಥಿತರಿದ್ದರು.
ನಾನು ಕೂಡ ಈ ಒಂದು ಸಭಾಂಗಣಕ್ಕಾಗಿ ಪಾಪ ಬೇರೆ ಬೇರೆ ಆಡಿಟೋರಿಯಂಗಳಿಗೆಲ್ಲ ಮೇಲ್ ಕಳಿಸೋದು, ಅಲ್ಲಿ ಹೋಗೋದು, ನೋಡೋದು, ಹಂಗೆಲ್ಲ ಕಳಿಸ್ತಾನೆ ಇದ್ದಾರೆ. ಪಾಪ ಶ್ರಮ ಪಡ್ತಾನೆ ಇದ್ದಾರೆ. ಆದ್ರೆ ಇಲ್ಲಿ ಆ ಡೇಟ್ಗಳು ಸಿಗ್ತಾ ಇಲ್ಲ. ಈಗ ಏನೋ ಒಂದು ಡೇಟ್ಗಳು 2-3 ಡೇಟ್ ಕೊಟ್ಟಿದ್ದಾರೆ. ಹಾಗಾಗಿ ಆ ಡೇಟ್ ಅಲ್ಲಿ ನಾವು ಫಿಕ್ಸ್ ಮಾಡ್ಬೇಕು ಅಂತ ಇದ್ವಿ. ಬಟ್ ಈ ನಮ್ಗೆ ನಿಜವಾಗಿ ಹೇಳ್ಬೇಕು ಅಂತಂದ್ರೆ, ನಾವು ಇವತ್ತು ಬೆಳಿಗ್ಗೆ ವಿಮಾನ ನಿಲ್ದಾಣಕ್ಕೆ ಬಂದಿಳಿದು ನಮ್ಮ ಪಾಡಿಗೆ ನಾವು ಸಿಮ್ ಚೇಂಜ್ ಮಾಡ್ಬೇಕು, ಅದು ಇದು ಅಂತ ನಾವು ಓಡಾಡ್ತಾ ಇದ್ದೋ. ಅಷ್ಟೊತ್ತಿಗೆ ನನ್ಗೆ ಕಾಲ್ ಬಂತು, ವೆಂಕಟರತ್ನವರಿಂದ ಕಾಲ್ ಬಂತು. ಯಾಕೆ ಅಂದ್ರೆ ನಾವು ಬಂದಿದ್ದು 4:15 ರಾತ್ರಿ. 4:15 ರಾತ್ರಿ 4 ಗಂಟೆ ಬೆಳಗಿನ ಜಾವದಲ್ಲಿ ಪಾಪ ಅವ್ರಿಗೆ ನಿದ್ದೆ ಹಾಳಾಗುತ್ತೆ ಅಂದ್ಬಿಟ್ಟು ನೀವು ಬರ್ಲೇಬೇಕು ಅಂತ ನಾವು ಹೇಳಿರ್ಲಿಲ್ಲ. ಹಾಗಾಗಿ ನಾವು ಇವ್ರು ಬರ್ತಾರೆ ಅಂತಾನೂ ಕೂಡ ನಮ್ಗೆ ಒಂದು ಸೂಚನೆ ಕೂಡ ಇರಲಿಲ್ಲ. ಆದ್ರೂ ಪಾಪ ಅವರು ನಿದ್ದೆಗೆಟ್ಕೊಂಡು ಬಂದು 4 ಗಂಟೆ 3:15ಗೆ ಬಂದಿರ್ತಾರೆ. ಮೋಸ್ಟ್ಲಿ 3:15ಗೆ ಬಂದು ನಿದ್ದೆಗೆಟ್ಕೊಂಡು ನಮಗೋಸ್ಕರ ಕಾಯ್ಕೊಂಡಿದ್ದು, ನಮ್ಗೆ ವೆಲ್ಕಮ್ ಮಾಡೋದಕ್ಕೆ ಬಂದಿದ್ರೆ ಅವ್ರಲ್ಲಿ ಇರ್ತಕ್ಕಂಥ ಒಂದು ಪ್ರೀತಿ ಬಹಳ ಖುಷಿ ಆಗುತ್ತೆ. ನೀವು ಮಾಡ್ತಿರೋ ಸೇವೆ ಕನ್ನಡಾಂಬೆಯ ಸೇವೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೀವು ಕೊಡೋ ಗೌರವ ಅದು ನನಗಲ್ಲ, ಇದು ಒಂದು ಕನ್ನಡಕ್ಕೆ, ಕನ್ನಡಾಂಬೆಗೆ. ಖಂಡಿತ ನೀವು ವಿದೇಶದಲ್ಲಿ ಬಂದು ನೆಲೆಸಿದ್ರು ಕೂಡ, ನೀವು ಒಂದು ಚೆನ್ನಾಗಿ ಇಲ್ಲಿ ಇದ್ರು ಕೂಡ ಆ ಕನ್ನಡವನ್ನ ಆ ನೆಲದ ಮೇಲೆ ಇರ್ತಕ್ಕಂಥ ಒಂದು ತಾಯಿ ಋಣವನ್ನ ತೀರ್ಸೋದಕ್ಕೆ ನೀವು ಬಂದಿದ್ರ. ಬಹಳ ಸಂತೋಷ ಆಗುತ್ತೆ ಸರ್, ಬಹಳ ಖುಷಿ ಆಗುತ್ತೆ. ನಿಮ್ಮಂತವ್ರು ಇರೋದ್ರಿಂದನೇ ಇವತ್ತು ಕನ್ನಡ ಬೆಳೀತಾ ಇದೆ, ಉಳಿತಾ ಇದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಎಷ್ಟೋ ಜನ ಬೇರೆ ದೇಶಕ್ಕೆ ಹೋದ ತಕ್ಷಣನೇ ಕನ್ನಡವನ್ನು ಮರೆತು ಬಿಡ್ತಾರೆ, ತಂದೆ ತಾಯಿನೂ ಮರೆತು ಬಿಡ್ತಾರೆ. ಜೊತೆಯಲ್ಲಿ ಓಡಾಡಿ ಓದಿರೋಂಥ ವಿದ್ಯಾರ್ಥಿಗಳ ಸ್ನೇಹಿತರುಗಳನ್ನು ಮರೆತು ಬಿಡ್ತಾರೆ. ಅಂಥದ್ರಲ್ಲಿ ನೀವು ಎಲ್ಲವನ್ನೂ ನೆನೆಸ್ಕೊಂಡಿದ್ರ, ನಮ್ಗೆ ಗೌರವ ಕೊಟ್ಟಿದ್ರ, ನಿಮ್ಗೆ ನಾವು ಧನ್ಯವಾದಗಳನ್ನ ಇಚ್ಛೆ ಪಡ್ತೀವಿ. ಅಷ್ಟು ದೂರದಿಂದ ಬಂದಿದ್ದೀರಾ. ನಮ್ಮ ಒಂದು ಸೇವೆ ಅಲ್ಪದ್ದು ಇದು ಆಕ್ಚುಲಿ. ಯಾಕಂದ್ರೆ ನಾವು ಬಂದು ಸೇರಿರೋದು ಕನ್ನಡಕ್ಕೋಸ್ಕರನೇ. ಎಲ್ಲೆಲ್ಲಿ ಕನ್ನಡದ ಮನಗಳು ಎಲ್ಲೆಲ್ಲಿ ಸೇರುತ್ತೋ ಅಲ್ಲಿ ಕನ್ನಡದ ಕಂಪು ಖಂಡಿತವಾಗ್ಲೂ ಬೀರುತ್ತೆ ಅನ್ನೋದು ನಮ್ಮ ಧ್ಯೇಯ. ಅದಕ್ಕೋಸ್ಕರ ನಾವು ಇಲ್ಲಿ ಎಲ್ಲ ನಮ್ಮ ಕೈಲಾದಷ್ಟು ಸೇವೆಯನ್ನ ಕನ್ನಡಕ್ಕೋಸ್ಕರ ಸಿಂಗಾಪುರಲ್ಲಿ ಮಾಡ್ತಾ ಇದೀವಿ. ವಿಶ್ವಕನ್ನಡ ಹಬ್ಬ ಖಂಡಿತವಾಗ್ಲೂ ತುಂಬಾ ಯಶಸ್ವಿಯಾಗಿ ನಡೆಯುತ್ತೆ ಇಲ್ಲಿ. ಅದೆಲ್ಲದಕ್ಕೂ ನಾವು ಕೈ ಜೋಡಿಸ್ಬಿಟ್ಟು ಎಲ್ಲರೂ ಸೇರಿ ಮಾಡುವಂತ ಕೆಲಸ. ಖಂಡಿತವಾಗ್ಲೂ ಸಿಂಗನಡಿಗರು, ನಾವು ಸಿಂಗನಡಿಗರು ಅಂತ ಕರಿತೀವಿ. ಸಿಂಗಾಪುರದಲ್ಲಿ ಇರುವಂತ ಕನ್ನಡಿಗರಿಗೆ ಸಿಂಗನಡಿಗರು ಅಂತ ಕರಿತೀವಿ. ಸೊ ಸಿಂಗನಡಿಗರು ಕೂಡ ಇದರಲ್ಲಿ ಎಲ್ಲರೂ ಪಾಲ್ಗೊಳ್ತಾರೆ ವಿಜೃಂಭಣೆಯಿಂದ. 4 ಜನ ಕಮಿಟಿ ಸದಸ್ಯರು ಇವತ್ತು ದಿವಸ ಇಲ್ಲ, ಅವರು ಕೂಡ ನಮ್ಮ ಜೊತೆ ಇವತ್ತು ಇರ್ತಾರೆ. ಅದರಲ್ಲಿ ನಮ್ಮ ಖಜಾಂಚಿಗಳು ಟ್ರೆಜರರ್ ಚಂದ್ರಶೇಖರ್ ಗೌಡ ಅಂತ, ಆಮೇಲೆ ಪ್ರೇಮ್ ಕುಮಾರ್ ಅಂತ, ಆಮೇಲೆ ಇನ್ನೊಬ್ರು ಸಮಂತ್ ಯಾದವ್, ಆಮೇಲೆ ಶ್ರುತಿ ಅಂತ 4 ಜನ ಬೆಂಗಳೂರಲ್ಲಿ ಇದ್ದಾರೆ ವೆಕೇಶನ್ ಅಲ್ಲಿ. ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಸಿಂಗಾಪುರದಲ್ಲಿ ಅಪೂರ್ಣೀಯ ಕಾರ್ಯಕ್ರಮಕ್ಕೋಸ್ಕರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಸಿಂಗಾಪುರಲ್ಲಿ ಇದ್ದೀವಿ. ಇವತ್ತು ಇಲ್ಲಿ ನಮ್ಮ ಸಿಂಗಾಪುರದ ಕನ್ನಡ ಅಧ್ಯಕ್ಷರಾದ ವೆಂಕಟ್ ಅವರು, ಉಪಾಧ್ಯಕ್ಷರಾದ ಶಿವಕುಮಾರ್ ಅವರು ಮತ್ತೆ ಎಲ್ಲಾರನ್ನೂ ಇವತ್ತು ಇಲ್ಲಿದ್ದೀವಿ. ಇವತ್ತು ಖುಷಿ ತರ ವಿಚಾರ ಏನಂತಂದ್ರೆ, ಎಲ್ಲಾನು ಕನ್ನಡಿಗರನ್ನ ಒಟ್ಟಿಗೂಡಿಸಿ ಒಂದು ಒಳ್ಳೆ ಕಾರ್ಯಕ್ರಮನ ಯಶಸ್ವಿಗೊಳಿಸೋಕ್ಕೋಸ್ಕರ ಇಷ್ಟೆಲ್ಲ ಜನ ಸೇರ್ಕೊಂಡಿದ್ದೀವಿ. ಮತ್ತೆ ಇದು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತ ಒಂದೆಲ್ಲ ಅನ್ಕೊಂಡು ಮಾಡ್ತಾ ಇದೀವಿ. ಈಗ ಎಲ್ಲಾರು ಸಹಕಾರ ಇರುತ್ತೆ, ನಮ್ಗೆಲ್ಲ ಸಹಕಾರ ಅವ್ರು ನಾವು ಹೊಡ್ಕೊಳ್ತಾ ಇದೀವಿ. ಒಳ್ಳೆ ಯಶಸ್ಸಾಗಲಿ ಅಂತ ಅಂದ್ಬಿಟ್ಟು ಬಯಸ್ತೇನೆ. ಜೈ ಭುವನೇಶ್ವರ. ವಿಶ್ವ ಕನ್ನಡ ಹಬ್ಬಕ್ಕೆ ಜಯ ಮಾಡಲಿ. ವಿಶ್ವ ಕನ್ನಡ ಹಬ್ಬಕ್ಕೆ ಜಯ ಮಾಡಲಿ. ವಿಶ್ವ ಕನ್ನಡ ಹಬ್ಬಕ್ಕೆ ಜಯ ಮಾಡಲಿ.